ಅನಾಮಿಕ ದೂರುದಾರ. ದಟ್ ಹ್ಯಾಸ್ ಬೀನ್ ದ ಸ್ಟ್ರಾಟಜಿ. ಅಂದರೆ ಆತನನ್ನು ಮೊದಲೇ ಜಾಗ ಗುರುತಿಸೋದು ಇದು ಕೇಳೋದಿಲ್ಲ. ಬೆಳಗ್ಗೆ ಆತ ಬರ್ತಾನೆ, ಅದು ಇದು ಒಂದಷ್ಟು ಪ್ರಶ್ನೆ ಕೇಳ್ತಾರೆ. ನಡಿಯಪ್ಪ ಹೊರಡೋಣ ಇನ್ನು ಅಂತ ಅವನು ಕರ್ಕೊಂಡು ಹೊರಡ್ತಾರೆ. ಅವನು ಬಲಕ್ಕೆ ಹೋಗಿ ಅಂದರೆ ಬಲಕ್ಕೆ, ಎಡಕ್ಕೆ ಹೋಗಿ ಅಂದರೆ ಎಡಕ್ಕೆ, ಇಲ್ಲಿ ನಿಲ್ಲಿಸಿ ಅಂದರೆ ಅಲ್ಲಿ ಗಾಡಿಗಳು ನಿಲ್ತವೆ. ಅಲ್ಲಿಂದ ಈತ ಮುಂದೆ ನಡ್ಕೊಂಡು ಹೋಗ್ತಾನೆ. ಹಿಂದಿಂದ ಕ್ಯಾಮ್ರಾ ಹಿಡ್ಕೊಂಡಂಥ ಪೊಲೀಸರು ಹೋಗ್ತಾರೆ. ಆತ ಒಂದು ಜಾಗ ತೋರಿಸಿ ಇನ್ನು ಅಗಿರಿ ಇಲ್ಲಿ ಅಂತಾನೆ ಇವ್ರು ಅಗಿಯೋದಕ್ಕೆ ಶುರು ಮಾಡ್ತಾರೆ. ಇದು ನಡ್ಕೊಂಡು ಬಂದಿರೋದನ್ನು ಹೇಳ್ತಾ ಇದ್ದೀನಿ ನಾನು. ಇವತ್ತು ಹಾಗೆ ಈತ ಸೀದಾ ಬಂದು ಧರ್ಮಸ್ಥಳದ ಮಹಾದ್ವಾರವನ್ನು ದಾಟಿಕೊಂಡು ಬಲಗಡೆ ಟರ್ನ್ ತಗೊಳ್ಳಿ ಅಂತ ಟರ್ನ್ ತಗೊಂಡ್ರು. ಅಲ್ಲಿ ಹೋಗಿ ಒಂದು ಜಾಗವನ್ನು ತೋರಿಸ್ತಾ, ಅದನ್ನು 16A ಅಂತ ಗುರುತಿಸಿದರು. ಆರಂಭದಲ್ಲಿ ಈತ ಗುರುತಿಸಿದ್ದು 13 ಪಾಯಿಂಟ್ಗಳನ್ನು. 13 ಪಾಯಿಂಟ್ಗಳ ಪೈಕಿ ನೀವು ಬೇಜಾರಾಗಿ ಸಲ ಹೇಳಿದ್ದೀನಿ. 6ನೇ ಪಾಯಿಂಟ್ನಲ್ಲಿ 25 ಮೂಳೆಗಳು ಸಿಕ್ಕಿಬಿಟ್ರೆ ಇನ್ನೇನು ಸಿಕ್ಕಿಲ್ಲ. ಇನ್ನೊಂದು ಪಾಯಿಂಟ್ಗೆ ಈತ ಕರ್ಕೊಂಡು ಹೋದ. 14ನೇ ಪಾಯಿಂಟ್, ಅಲ್ಲೊಂದು ಅಸ್ಥಿ ಪಂಜರ ಸಿಕ್ತು. ಈತ ಹೇಳುವಂತೆ ಅದು 10 ವರ್ಷಗಳ ಹಿಂದೆ ಈತ ಹೂತಿದ್ದ ಶವ ಅಲ್ಲ, ಆತ್ಮಹತ್ಯೆ ಮಾಡಿಕೊಂಡಿದ್ದ ಶವ. ಸೀರೆ ಕೂಡ ಮರಕ್ಕೆ ಹಾಗೆ ಇತ್ತು, ಅಸ್ಥಿ ಪಂಜರವಾಗಿ ಹೋಗಿತ್ತು. ಅದನ್ನು ತಗೊಂಡು ಕೂಡ FSL ಕಳಿಸಿದ್ರು. ಅದು ಪ್ರತ್ಯೇಕ UDR ಆಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿ SITಗೆ ಟ್ರಾನ್ಸ್ಫರ್ ಆಗಿದೆ. ಅದರ ಜೊತೆಗೆ ಕಂಪ್ಲೇಂಟ್ ಕೊಡುವುದಕ್ಕೆ ಬಂದಾಗ ಈತ ತಂದಿದ್ದ ಒಂದು ತಲೆಬುರುಡೆ. ಅಲ್ಲಿ ತನಕ 3 ಶವಗಳ ಬಗ್ಗೆ ಮಾಹಿತಿ ಬಂದಂಗಾಗಿದೆ. ಅಸ್ಥಿ ಪಂಜರ ಭೂಮಿಯ ಮೇಲ್ಭಾಗದಲ್ಲೇ ಬಿದ್ದಿದ್ದ ಜಾಗವನ್ನು ಪಾಯಿಂಟ್ ನಂಬರ್ 14 ಅಂತ ತೋರಿಸಿದ್ರು. ನಿನ್ನೆ ಒಂದೆರಡು ಕಡೆ ಅಗಸ್ದ, ಅದು ಪಾಯಿಂಟ್ ನಂಬರ್ 15 ಆಯಿತು. ಇವತ್ತು ಪಾಯಿಂಟ್ ನಂಬರ್ 16. ಇವತ್ತು 2 ಕಡೆ ಅಗಸಿದ್ದಾನೆ ಪಾಯಿಂಟ್ ನಂಬರ್. ಅದನ್ನು ಒಂದನ್ನು 16A ಅಂತ ಕರೆದಿದ್ದಾರೆ, ಇನ್ನೊಂದನ್ನು 16B ಅಂತ ಕರೆದಿದ್ದಾರೆ. ಒಂದು 16 ಅಂತ ಕರೆದಿದ್ದಾರೆ, ಇನ್ನೊಂದನ್ನು 16A ಅಂತ ಕರೆದಿದ್ದಾರೆ. ಪಾಯಿಂಟ್ ನಂಬರ್ 16 8ರಿಂದ 10 ಅಡಿ ತೆಗೆದ್ರಂತೆ. 8ರಿಂದ 10 ಅಡಿ. ಕೆಲವರಂತಾರೆ 14 ಅಡಿ ತೆಗೆದಿದ್ದಾರೆ ಅಂತ. ಸಣ್ಣ ನಂಬರ್ನೇ ಇಟ್ಕೊಳ್ಳೋಣ, 8ರಿಂದ 10 ಅಡಿ ತೆಗೆದಿದ್ದಾರೆ. 16Aನ 6 ಫೀಟ್ ಅಗದಿದ್ದಾರೆ. 2 ಕಡೆಗಳಲ್ಲೂ ಕೂಡ ಏನು ಸಿಕ್ಕಿಲ್ಲ. ಆತ ಸಾಕು ಅನ್ನೋ ತನಕ ಅಗಿತಾರೆ. ಏನಿಲ್ಲ ಬಿಡಿ ಇನ್ನು ಸಾಕು ಅಂದ ಮೇಲೆ ಇನ್ನು ಮುಚ್ಚಬಹುದಾ ಗುಂಡಿನ ಅಂತ ಕೇಳ್ತಾರೆ. ಮುಚ್ಚಿ ಅಂದರೆ ಮುಚ್ತಾರೆ.